ಎಲೆಕ್ಷನ್ ಘೋಷಣೆ ಬೆನ್ನಲ್ಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಎಲೆಕ್ಷನ್ ಅನೌನ್ಸ್ ಆದ ಬಳಿಕ ರಾಜ್ಯ ಚುನಾವಣಾ ಅಖಾಡದಲ್ಲಿ ಏನೇನಾಯ್ತು ನೋಡ್ಕೊಂಡು ಬರೋಣ. ಎಲೆಕ್ಷನ್ ಅನೌನ್ಸ್ ಬೆನ್ನಲ್ಲೇ ನೀತಿ ಸಂಹಿತೆ ಜಾರಿ. ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರ್ ಹತ್ತಿದ ರಾಜಕಾರಣಿಗಳು. ಎಲೆಕ್ಷನ್ ಅನೌನ್ಸ್ ಆಯಿತು. ಅದರ ಹಿಂದೆಯೇ ನೀತಿ ಸಂಹಿತೆಯೂ ಜಾರಿಯಾಯಿತು. ಸರ್ಕಾರದ ಕಾರ್ನಲ್ಲಿ ಓಡಾಡ್ತಿದ್ದವರು ಈಗ ಕೆಳಗಿಳಿದು ತಮ್ಮ ಸ್ವಂತ ಕಾರ್ ಹತ್ತಬೇಕಾಗಿದೆ. ಸಿಎಂ ಬೊಮ್ಮಾಯಿ ಸೇರಿದಂತೆ ಉಳಿದ ಶಾಸಕರು ಸಚಿವರುಗಳು ಕೂಡ ಕಾರ್ನಿಂದ ಇಳಿದು ನಡೆಯುವಂತಾಗಿದೆ. ಚುನಾವಣಾ ಘೋಷಣೆ ಆಗ್ತಿದ್ದಂತೆ ಸಿಎಂ ಬೊಮ್ಮಾಯಿ ಕಾರ್ನಿಂದ ಇಳಿದು ಮುಖ್ಯ ಗೇಟ್ವರೆಗೂ ಆರ್ ಅಶೋಕ್ ಜೊತೆ ನಡೆದು ಬಂದಿದ್ದಾರೆ. ಇನ್ನೊಂದು ಕಡೆ ಸಚಿವ ಕೆಸಿ ನಾರಾಯಣಗೌಡ ತಮ್ಮ ಸರ್ಕಾರಿ ಕಾರನ್ನ ಹಿಂತಿರುಗಿಸುವಾಗ ವಿಶೇಷವಾಗಿ ಪೂಜೆ ಮಾಡಿ ಆರತಿ ಬೆಳಗಿ ವಾಪಸ್ ನೀಡಿದ್ರು. ಇನ್ನುಳಿದಂತೆ ಸಚಿವರಾದ ಸೋಮಣ್ಣ, ಮುನಿರತ್ನ, ಗೋವಿಂದ ಕಾರಜೋಳ ಅವರು ಖಾಸಗಿ ಕಾರ್ನಲ್ಲಿ ಓಡಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ತಮ್ಮ ಫಾರ್ಚೂನರ್ ಕಾರು ಹಿಂದಿರುಗಿಸಿ ಖಾಸಗಿ ಕಾರ್ನಲ್ಲಿ ತೆರಳಿದ್ರು. ನೀತಿ ಸಂಹಿತೆಯಿಂದ ಸರ್ಕಾರಿ ಕಾರ್ಯಕ್ರಮ ರದ್ದು. ಇನ್ನು ನೀತಿ ಸಂಹಿತೆಯಿಂದಾಗಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ರದ್ದಾಗಿವೆ. ಇಂದು ಬೊಮ್ಮಾಯಿ ಕೊಪ್ಪಳದ ಯಲಬುರ್ಗಾ, ಹಾವೇರಿಯ ಶಿಗ್ಗಾಂನಲ್ಲಿ ಪ್ರವಾಸ ಮಾಡಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕಿತ್ತು. ಆದರೆ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಕೃಷ್ಣಾ ಜಲಭಾಗ್ಯ ನಿಗಮದಿಂದ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಗೆ ಮುನ್ನ ಸಚಿವ ಹಾಲಪ್ಪ ಆಚಾರ್ ತರಾತುರಿಯಲ್ಲಿ ಚಾಲನೆ ನೀಡಿದ್ರು. ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಕೂಡ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಡಿಗಲ್ಲು ಹಾಕಿದ್ರು. ವಿಜಯನಗರದ ಹೊಸಪೇಟೆಯಲ್ಲಿ ರಾಜಕೀಯ ನಾಯಕರ ಭಾವಚಿತ್ರ, ಪೋಸ್ಟರ್ಗಳನ್ನು ತೆರವು ಮಾಡಲಾಯಿತು. ಧಾರವಾಡದಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದ ಪೆಂಡಾಲ್ ತೆರವು ಮಾಡಲಾಯಿತು. ಗದಗದ ಅಂಬೇಡ್ಕರ್ ಭವನದಲ್ಲಿ ಡಿಜಿಟಲ್ ಸಮಾವೇಶ ಆಯೋಜನೆಯಾಗಿತ್ತು. ಆದರೆ ನೀತಿ ಸಂಹಿತೆ ಜಾರಿಯಾಗ್ತಿದ್ದಂತೆ ಕಾರ್ಯಕ್ರಮಕ್ಕೆ ತಯಾರಾಗಿದ್ದ ಅಡಿಗೆಯನ್ನ ಶಿಫ್ಟ್ ಮಾಡಲಾಯಿತು. ಗೋಧಿ ಹುಗ್ಗಿ, ಅನ್ನ ಸಾರನ್ನು ಮಠವೊಂದಕ್ಕೆ ಸ್ಥಳಾಂತರಿಸಲಾಯಿತು. ಇನ್ನು ಬೆಂಗಳೂರು ಕರಗದ ಮೇಲೂ ಎಲೆಕ್ಷನ್ ನೀತಿ ಸಂಹಿತೆ ಎಫೆಕ್ಟ್ ಆಗಿದೆ. ಇಂದು ರಾತ್ರಿಯಿಂದ ಶುರುವಾಗಬೇಕಿರೋ ಕರಗ ಸಂಪ್ರದಾಯಬದ್ಧವಾಗಷ್ಟೇ ನಡೆಯಲಿದೆ. ಸಿಎಂ ಸೇರಿ ಯಾರೇ ಸಚಿವರು ಕರಗಕ್ಕೆ ಹೋಗುವಂತಿಲ್ಲ. ಇನ್ನೊಂದು ಕಡೆ ರಾಮನಗರದ ರಾಮ ಮಂದಿರದ ಶಂಕುಸ್ಥಾಪನೆಗೂ ಬ್ರೇಕ್ ಬಿದ್ದಿದೆ. ಸೋಮಣ್ಣ ಮಗನಿಗೂ ಗೋ ಬ್ಯಾಕ್ ಗುಮ್ಮ. ಸಚಿವ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣಗೆ ತುಮಕೂರು ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ನೀಡಿರೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಅಲ್ಲದೆ ಅರುಣ್ ಸೋಮಣ್ಣ ಗೋ ಬ್ಯಾಕ್ ಎನ್ನಲಾಗಿದೆ. ಇನ್ನು ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಿದ್ದ ಸೋಮಣ್ಣ ಕ್ಷಮೆಯಾಚಿಸಿದ್ದಾರೆ. ಹೊಸ ಇವಿಎಂಗಳಿಗೆ ಡಿಕೆಶಿ ಮನವಿ. ಇನ್ನು ಈ ಬಾರಿ ಎಲೆಕ್ಷನ್ನಲ್ಲಿ ಮತ್ತೆ ಇವಿಎಂ ಹ್ಯಾಕ್ ಗುಮ್ಮ ಕಾಡಿದೆ. ಹೀಗಾಗಿ ಗುಜರಾತ್ನಲ್ಲಿ ಬಳಸಿದ ಇವಿಎಂಗಳು ಬೇಡ ಅಂತ ಡಿಕೆಶಿ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಹೊಸ ಇವಿಎಂಗಳನ್ನೇ ರಾಜ್ಯಕ್ಕೆ ತಂದಿದ್ದೇವೆ ಅಂತ ಚುನಾವಣಾ ಆಯುಕ್ತರು ಮಾಹಿತಿ ನೀಡಿದ್ದಾರಂತೆ. ನಾವು ಅವ್ರಿಗೆ ಲೆಟರ್ ಬರೆದಿದ್ದೋ, ಗುಜರಾತ್ ಅಲ್ಲಿ ಯೂಸ್ ಮಾಡಿದಂತ ಮಿಷಿನ್ ಇರ್ಬೋದು, ಬೇರೆ ಮಿಷಿನ್ ಯಾವುದು ಇಲ್ಲಿಗೆ ತರಬಾರ್ದು ಅಂತ ಅಫಿಷಿಯಲ್ ಆಗಿ ನಾವು ಫೈಲ್ ಮಾಡಿದ್ದು. ಅವರು ಕಂಪ್ಲೇಂಟ್ ಅವರು ಅದನ್ನ ತಿರಸ್ಕಾರ ಮಾಡಿದ್ರು. ಬಟ್ ಆದ್ರೂ ಕೂಡ ಹೊಸದಾಗಿ ಮಿಷಿನ್ ತಂದಿದೀವಿ ಅಂತ ಹೇಳಿದ್ದಾರೆ. ಅವರು ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಕ್ಕೆ ಹಲವು ಗ್ರಾಮಗಳ ಮತದಾರರು ಪಟ್ಟು ಹಿಡಿದಿದ್ದಾರೆ. ಹಾಸನದ ಸಕಲೇಶ್ಪುರದ ಹಲವು ಗ್ರಾಮಸ್ಥರು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂದ್ರೆ ಮತದಾನ ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಗದಗದಲ್ಲಿ ಮಹಿಳೆಯರು ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾಣಿಗೆ ದಿಗ್ಬಂಧನ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಇಂದು ವಿವಿಧ ಕಾಮಗಾರಿ ಉದ್ಘಾಟನೆಗೆ ಬಂದಿದ್ದ ರಾಮಣ್ಣ ಲಮಾಣಿಯನ್ನ ಅಡ್ಡಗಟ್ಟಿದ ಮಹಿಳೆಯರು ಚರಂಡಿ ಸರಿಪಡಿಸುವಂತೆ ಪಟ್ಟು ಹಿಡಿದ್ರು. ಮಹಿಳೆಯರ ಆಕ್ರೋಶಕ್ಕೆ ಬೆಚ್ಚಿ ಶಾಸಕರು ಜಾಗ ಖಾಲಿ ಮಾಡಿದ್ರು. ಇನ್ನು ಎಲೆಕ್ಷನ್ ಅಖಾಡದಲ್ಲಿ ಜನಜನ ಕಾಂಚಾಣ ಸದ್ದು ಮಾಡ್ತಲೇ ಇದೆ. ಹಲವೆಡೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಣವನ್ನ
ಪೊಲೀಸರು ಸೀಸ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ 35.50 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. ದಾವಣಗೆರೆ, ಹಾಸನದಲ್ಲಿ ಮತದಾರರಿಗೆ ಹಂಚಲು ತಂದಿದ್ದ ಕುಕ್ಕರ್, ತವಾ, ಫ್ಲಾಸ್ಕ್ ಸೇರಿದಂತೆ ಅಡುಗೆ ಸಲಕರಣೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.